ಸ್ವಾಮೀಜಿ ಹೇಗೆ ಪರಿಚಯ ಆಗಿದೆ ಸರ್? ಸ್ವಾಮೀಜಿ ನನಗೆ ಗೊತ್ತಿಲ್ಲ ಸರ್. ನಮ್ಮ ಮಿಸ್ಸಸ್ಸಿಗೇನೋ ಹೆಂಗೆ ಪರಿಚಯ ಆಗಿದೆ ನನಗೆ ಗೊತ್ತಿಲ್ಲ. ನನಗೆ ಮಗಳು ಫೋನ್ ಮಾಡಿ ಯಾವಾಗಾದ್ರೂ ಮಾತಾಡ್ತಿದ್ರು ನಿಮ್ಮ ಜೊತೆ? ಮಗಳು ಫೋನಾಗ ಮಾತಾಡೋಕ್ಕಂದ್ರೆ ಮಗಳಿಗೆ ಕೇಳಿದೆ, ಈಗ ಬಂದ ತಕ್ಷಣ ಇಷ್ಟು ದಿನ ಯಾಕೆ ಫೋನ್ ಮಾಡಿಲ್ಲ ಮಗ ಅಂತ ನಾನು ಕೇಳಿದೆ. ಇಲ್ಲ ಪಾಪ ಮನೇಲಿ ಒಂದು ಫೋನ್ ಇಟ್ಟು ಹೋಗ್ತಿದ್ಲು, ರೆಕಾರ್ಡಿಂಗ್ ಮಾಡಿ ಹೋಗ್ತಿದ್ಲು. ಯಾರಿಗಾರು ಫೋನ್ ಮಾಡ್ತಾರಾ ಅಂದ್ಬಿಟ್ಟು ತನಿಖೆ ಮಾಡಲಿಕ್ಕೆ ರೆಕಾರ್ಡಿಂಗ್ ಇಟ್ಟು ಹೋಗ್ತಿದ್ಲು ಅಂತವಳು, ಅದಕ್ಕೆ ಫೋನ್ ಮಾಡಿಲ್ಲ ಅಂತವಳು. ಮುಂಚೆ ಏನು ಕೆಲಸ ಮಾಡ್ತಿದ್ರು? ಯಾರು ಅವ್ರು ಮೊದಲೇ ಸ್ಟಾರ್ಟಿಂಗಲ್ಲಿ ನಾನು ಮದುವೆ ಆದಾಗ ಏನೂ ಕೆಲಸನೇ ಇಲ್ಲ ಸರ್, ಮನೆಯಲ್ಲೇ ಇರ್ತಿದ್ಲು ಅಷ್ಟೇ. ಆಮೇಲೆ ಒಂದು 5-6 ವರ್ಷ ಆದಮೇಲೆ ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡ್ರು. ಡ್ಯಾನ್ಸ್ ಕ್ಲಾಸ್ ಅಂತ ಮಾಡ್ಕೊಂಡ್ರು. ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡು ಆದಮೇಲೆ ಸ್ಟಾರ್ಟ್ ಆಗಿರೋ ಅವ್ರದ್ದು ವಿಪರೀತ ಆಟಗಳು ಜಾಸ್ತಿ ಆಯಿತು. ಎಷ್ಟು ವರ್ಷ ಡ್ಯಾನ್ಸ್ ಕ್ಲಾಸ್? ಡ್ಯಾನ್ಸ್ ಕ್ಲಾಸ್ ಒಂದು 5 ತಿಂಗಳು ನಡೆಸಿಲ್ಲ ಸರ್. ಅಷ್ಟು ಸಿದ್ದಾಪುರದಲ್ಲಿ ಮಾಡಿದ್ದು. ಅಲ್ಲಿ ಏನಾಯಿತು? ಸಿದ್ದಾಪುರದಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ರು, ಮಕ್ಕಳು ಜೊತೆಲಿರ್ತಿದ್ರು, ಡ್ಯಾನ್ಸ್ ಮಾಡಿಸ್ತಿದ್ರು. ಅಲ್ಲೆಲ್ಲೂ ಫಂಕ್ಷನ್ ಎಲ್ಲ ಕೊಡ್ತಾಯಿದ್ರು, ನಡೀತಾ ಇತ್ತು. ನಿಮ್ಗೆ ಬಿಡೋಕ್ಕೆ ಕಾರಣ? ನನ್ನ ಬಿಡ್ಲಿಕ್ಕೆ ಅವಳಿಗೆ ನನ್ನ ಹತ್ರ ದುಡ್ಡು ಇಲ್ಲಲ್ಲ ಸರ್. ಅವಳಿಗೆ ದುಡ್ಡು ಬೇಕು, ಅವಳಿಗೆ ಐಷಾರಾಮಿ ಜೀವನ ಬೇಕಲ್ಲ. ಇವನು ಸ್ವಾಮೀಜಿ ಐಷಾರಾಮಿ ಜೀವನ ಕೊಟ್ಟ, ಅದಕ್ಕೋಸ್ಕರ ಹೋಗಿದ್ದಾಳೆ ಅವಳು. ಪೇಷಂಟ್ ಇದ್ದಂತೆ ಹಾಂ, ಅವ್ರ ಹೆಲ್ತ್ ಸರಿ ಇದ್ದಿಲ್ಲಂತೆ ಮುಂಚೆ? ಏನೋ ಗೊತ್ತಿಲ್ಲ ಸರ್ ನನಗೆ. ಇವಾಗ ಅರೆಸ್ಟ್ ಆಗಿದ್ದಾರೆ, ಏನಂತ ಕೇಳ್ಕೊಡ್ತೀನಿ. ಅವ್ರು ಅರೆಸ್ಟ್ ಆಗಿದ್ದಾರೆ ಅಂತ? ಅರೆಸ್ಟ್ ನಿಮ್ಮ ಹೆಂಡತಿ ಮತ್ತು ಕಮಲಾಕರ್ ಭಟ್ ಅರೆಸ್ಟ್ ಆಗಿದ್ದಾರೆ. ಹಾಂ, ಯಾವ ರೀತಿ ಶಿಕ್ಷೆ? ಅವ್ರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಸರ್. ಅವ್ರಿಗೆ ಮರಣದಂಡನೆ ಆಗಲೇಬೇಕು. ಅವರಿಗೆ ಮಾಡಿಸಿದವರಿಗೂ ಮಾಡಿದವರಿಗೂ ಎಲ್ಲರಿಗೂ ಆಗ್ಬೇಕು ಸರ್. ಎಷ್ಟು ಜನ ಇದ್ದಾರೆ ಅವರು ಎಲ್ಲರಿಗೂ ಮರಣದಂಡನೆ ಶಿಕ್ಷೆ ಆಗ್ಬೇಕು. ಅವರು ಲೈಫಲ್ಲಿ ಹೊರಗೆ ಬರಲೇಬಾರ್ದು ಸರ್. ಮರಣದಂಡನೆ ಆಗಲೇಬೇಕು. ಯಾಕಂದರೆ ನನ್ನಿಂದ ನನ್ನ ಮಕ್ಕಳಿಗೆ ತೊಂದರೆ, ಇನ್ನೂ ಹೆಚ್ಚು ಹೇಳ್ಬೇಕಂದ್ರೆ ನನಗೆ ನಮ್ಮ ಅಣ್ಣನಿಗೆ ತೊಂದರೆ ಆಗಿದೆ ಸರ್. ನಮ್ಮ ಅಣ್ಣನಿಗಿಂದ ನಮ್ಮ ಅಣ್ಣ ಯಾವತ್ತೂ ಇಲ್ಲದೆ ಹೋದಾನ, ಅವನಿಗಾಗಿದೆ ಸರ್. ದಯವಿಟ್ಟು ಮರಣದಂಡನೆ ಶಿಕ್ಷೆ ಆಗಲೇಬೇಕು. ನನ್ನ ಅಣ್ಣನ ಮಕ್ಕಳ ಕತೆ ಏನು ಸರ್ ಹೇಳಿ? ನನ್ನ ಮಕ್ಕಳವ್ರು ಸ್ವಲ್ಪ ದೊಡ್ಡ ಇದ್ದಾರೆ, ಏನಾದ್ರು ಜೀವನ ಮಾಡಿ ಏನೋ ಮಾಡ್ತೀನಿ ನಾನು. ನನ್ನ ಅಣ್ಣನ ಮಕ್ಕಳು ಚಿಕ್ಕ ಇದ್ದಾರೆ ಸರ್. ಅವ್ರ ಗತಿ ಏನು ಹೇಳಿ ಸರ್? ನಮ್ಮ ಅತ್ತಿಗೆ ಬೇರೆ ಪಾಪ, ಅವರು ಅಡಿಕೆ ಸುಲಿದು ಜೀವನ ಮಾಡ್ತಾರೆ ಅವರು. ಮನೇಲೊಂದು ಆಸ್ತಿನೂ ಏನೂ ಇಲ್ಲ, ಗದ್ದೆ ಒಂದು 5 ಚೀಲ ಭತ್ತ ಆಗತ್ತೆ. ನಿಮ್ಮನ್ನು ಬಿಟ್ಕೊಂಡು ಕಾಲ್ ಮಾಡೋದು ಅಥವಾ ನೀವು ಅವ್ರನ್ನ ಮಾತಾಡೋದು ಅದನ್ನು ಮಾಡಿದ್ರು? ಇಲ್ಲ ಸರ್, ನಾನು ಫೋನೇ ಮಾಡಿಲ್ಲ. ಸಿದ್ದಾಪುರದಿಂದ ಹೋದ್ಮೇಲೆ ಬೆಂಗಳೂರು ಹೋದ್ರ ಅಥವಾ ಶಿವಮೊಗ್ಗ ಬಂದ್ರ? ಅವರು ಇಲ್ಲ, ಶಿವಮೊಗ್ಗ ಬಂದು 6 ತಿಂಗಳಾಗಿತ್ತು ಸರ್ ಅಷ್ಟೇ. ಮುಂಚೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ? ಬೆಂಗಳೂರಲ್ಲಿ ಎಲ್ಲೂ ಕೆಲಸ, ಬೆಂಗಳೂರಲ್ಲಿ ಒಂದು ಟೈಮಲ್ಲಿ ನಾನು ಮದುವೆ ಆದ ಟೈಮಲ್ಲಿ ಕೆಲಸ ಮಾಡಿದರು. ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತೀನಿ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು. ನಾನು ಹೋಗಿ ಬಂದು ಮಾಡ್ತಿದ್ದೆ. ಮಲ್ಲೇಶ್ವರಮ್ಮಗೆ ಇರ್ತಿದ್ಲು. 2-3 ಟೈಮ್ ಹೋಗಿ ಬಂದು ಮಾಡ್ತಿದ್ದೆ. ಬಟ್ ಮಲ್ಲೇಶ್ವರಮ್ಮಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ಲು. ಇಂಥ ಕೆಲಸ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇತ್ತು. ಮದುವೆ ಮನೆಯಲ್ಲೇ ನೋಡಿ ಮಾಡಿದ ಅಥವಾ ನೀವು? ಹಾಂ, ಅವ್ರ ಮನೆಯವರೇ ನೋಡಿ ಮಾಡಿರೋದು. ಅವ್ರ ಊರು ಯಾವುದು ಸರ್? ಅವ್ರೂರು ಅಲ್ಲೇ ಸಿದ್ದಾಪುರ ಹತ್ರ ಹೊಸೂರು ಅಂತೇಳಿ. ನಿಮ್ಮೂರು? ನಮ್ಮದು ಅರಗುಪ್ಪ. ಶಿಕ್ಷೆ ಆಗಬೇಕು ಅವರಿಗೆ? 100% ಶಿಕ್ಷೆ ಆಗ್ಬೇಕು ಸರ್. ಅವರಿಗೆ ಮಾಡಿದವರಿಗೆ ಪೂರ್ತಿ ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು ಸರ್ ಅವರಿಗೆ. ಶಿವಮೊಗ್ಗದಲ್ಲಿ ತುಂಬ ಐಷಾರಾಮಿ ಜೀವನ ನಡೆಸ್ತಾರೆ? ಹೌದು, ಶಿವಮೊಗ್ಗದ ಐಶ್ವರ್ಯ ಜೀವನ ನಡೆಸ್ತಾ ಇದ್ದಿದ್ದು. ನನ್ನ ಹೆಸರು ಮಹೇಶ್ ಅಂತೇಳಿ.